ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಪ್ಯಾಸೇಜ್ ಆಫ್ ಸೆಮೆನ್ ಇಲ್ಲ ಲೂಸಿಂಗ್ ಆಫ್ ಧಾತು ಬಗ್ಗೆ. ಸೊ ಇದನ್ನು ಕನ್ನಡದಾಗ ನಿಮ್ಗೆ ಚಂದ ತಿಳಿಸ್ಬೇಕಂದ್ರೆ ನೋಡ್ರಿ, ಬಹಳಷ್ಟು ಪೇಷಂಟ್ಸ್ ಕಂಪ್ಲೇಂಟ್ ಮಾಡ್ತಾವೆ, ಸರ್ ನಾನು ಮೂತ್ರ ವಿಸರ್ಜನೆ ಮಾಡಕ್ಕೆ ಹೋಗ್ತೀನಲ್ಲ, ಕಾಲ್ಮಡಿ ಹೋಗ್ತೀನಲ್ಲ, ಕಾಲ್ಮಡಿ ಹೋದಾಗ ನನ್ನ ಕಾಲ್ಮಡಿಯಾಗ ಬೆಳ್ಳಂದೊಂದು ಪದಾರ್ಥ ಹೋಗುತ್ತೆ ರೀ, ನನ್ನ ವೀರ್ಯ ಹೋಗ್ತಾ ಇದೆ, ನನ್ನ ಸ್ಪರ್ಮ್ ಹೋಗ್ತಾ ಇದೆ, ಧಾತು ಹೋಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸೊ ಭಾಳ ಗಾಬರಿ ಆಗಿಬಿಟ್ಟಿರ್ತಾರೆ ಅವ್ರು, ನಮ್ಗೆ ಹಿಂಗೆ ಯಾಕೆ ಆಗಾಕುಂತೈತಿ ಅಂತ. ಸೊ ನೋಡ್ರಿ, ನಾವು ಅರ್ಥ ಮಾಡ್ಕೋಬೇಕೇನದು, ಅದು ಮೂತ್ರದ ಬೆಳಬೆಳ್ಳಂತ ಹೋಗುತ್ತೆ ನೋಡ್ರಿ, ಅದು ಧಾತು ಅಲ್ಲ, ಸ್ಪರ್ಮ್ ಅಲ್ಲ, ವೀರ್ಯನೂ ಅಲ್ಲ, ಅದು ಸಿಕ್ರೀಷನ್ಸ್ ರೀ. ಅದು ಎಲ್ಲಿ ಸಿಕ್ರೀಷನ್ಸ್ ಅಪ್ಪ ಅಂದ್ರೆ ನಿಮ್ಮ ಯುರೆಥ್ರಲ್ ಗ್ಲ್ಯಾಂಡ್ ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡಿಂದು. ಅದು ಯಾವ್ದಕ್ಕೆ ಆ ರೀತಿ ಬರ್ತೈತಪ್ಪ ಅಂದ್ರೆ ನೋಡ್ರಿ, ಪೆರಿನಿಯಲ್ ಮಸಲ್ಸ್ ಇರ್ತಾವಲ್ಲ, ಅದ್ರ ಮೇಲೆ ಪ್ರೆಷರ್ ಬಿದ್ದದು ಯಾವಾಗ ಸ್ಕ್ವೀಸ್ ಆಗುತ್ತಾ, ಅದ್ರ ಸಂಬಂಧ ಯುರೆಥ್ರಲ್ ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡ್ಲಿಂತ ಆ ಥರ ಸಿಕ್ರೀಷನ್ಸ್ ಹೋಗ್ತಾವೆ. ಸೊ ಅದರಲ್ಲೇ ನಿಮ್ಗೆ ಯಾವುದೇ ರೀತಿ ದುರ್ಬಲತೆ ಬರಂಗಿಲ್ಲ, ವೀಕ್ನೆಸ್ ಬರಂಗಿಲ್ಲ, ಆಯಾಸ ಬರಂಗಿಲ್ಲ, ಮತ್ತು ಮುಂದೆ ನಿಮ್ಗೆ ತಂದೆ ಆಗಲಿಕ್ಕೆ ಕೂಡ ಏನೂ ತ್ರಾಸ ಆಗಲ್ಲ. ಮೊದಲನ್ನು ಅರ್ಥ ಮಾಡ್ಕೋಬೇಕು, ಇದು ಆರಾಮಾಗ್ತೈತಿ. ಇದು ನಿಮ್ಗೆ ಸಮಸ್ಯೆ ಭಾಳ ದಿನಲಿಂತ ಆಗಾಕೊಂಡ್ರೆ ಡಾಕ್ಟ್ರಿಗೆ ಭೇಟಿ ನೀಡ್ರಿ, ಕೌನ್ಸ್ಲಿಂಗ್ ತೋರಿ, ಮತ್ತು ಇದಕ್ಕೆ ಡಾಕ್ಟರ್ ಸ್ವಲ್ಪ ಮೆಡಿಸಿನ್ಸು ಕೊಡ್ತಾರೆ, ಇದಕ್ಕೆ ಆರಾಮಾಗಿಬಿಡ್ತೈತಿ. ಹೆದರಾಕ್ ಹೋಗ್ಬೇಡ್ರಿ. ಧನ್ಯವಾದಗಳು.